ನಮಸ್ತೆ ಕರ್ನಾಡು. ತುಂಬಾ ದಿನ ಆದ್ಮೇಲೆ ನಾನು ರೆಸಿಪಿನ ತಗೊಂಡ್ ಬರ್ತಾ ಇದ್ದೀನಿ. ಕೆಲಸದ ಮಧ್ಯದಲ್ಲಿ ನನಗೆ ಸಮಯ ಸಿಗ್ಲಿಲ್ಲ, ಹಾಗಾಗಿ ಒಂದು ಹೊಸ ತರ ರೆಸಿಪಿನ ತೋರಿಸ್ತಾ ಇದ್ದೀನಿ. ಮಕಾನ ಫ್ರೂಟ್ ಕಸ್ಟರ್ಡ್ ಅಂತ ಹೇಳಿ. ನಿಮ್ಗೆ ಮಕಾನ ಆನ್ಲೈನ್ ಅಲ್ಲೂ ಸಿಗುತ್ತೆ, ಮತ್ತೆ ಡ್ರೈ ಫ್ರೂಟ್ಸ್ ಶಾಪ್ ಅಲ್ಲಿ ಸಿಗುತ್ತೆ. ಈಗಂತೂ ಎಲ್ಲಾ ಕಡೆನೂ ಸಿಗುತ್ತೆ. ಮಕ್ಕಳಿಗೆ ತುಂಬಾನೇ ಹೆಲ್ತಿಗೆ ಒಳ್ಳೇದು. ಅದನ್ನ ಪ್ಲೈನ್ ತಿನ್ನಲ್ಲ ಅಂದ್ರೆ ಈ ತರ ಫ್ರೂಟ್ ಕಸ್ಟರ್ಡ್ ಮಾಡ್ಕೊಡಿ. ಯಾವ್ದೇ ತರ ಫ್ರೂಟ್ ಕಸ್ಟರ್ಡ್ ಪೌಡರ್ ನ ಯೂಸ್ ಮಾಡ್ದೇನೆ ಮಾಡ್ಬೋದು, ಬರೀ ಮಕಾನ ಇದ್ರೆ. ನಾನು 3 ಕಪ್ ಮಕಾನನ ತುಪ್ಪದಲ್ಲಿ ಸ್ವಲ್ಪ ಒಂದ್ ಅರ್ಧ ಸ್ಪೂನ್ ಅಷ್ಟು ತುಪ್ಪ ಹಾಕಿ ಹುರ್ಕೊಂಡಿದೀನಿ. ನೋಡಿ, ಆ ತರ ಅಮ್ಕಿದ್ರೆ ಪುಡಿ ಪುಡಿ ಆಗ್ಬೇಕು. ತುಂಬಾ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಅದನ್ನ ರೋಸ್ಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಕಪ್ಪಾಗ್ಬಿಡುತ್ತೆ. ನಾನು 3 ಕಪ್ ಮಕಾನ ತಗೊಂಡಿದೀನಿ, ಮತ್ತೆ ಅರ್ಧ ಕಪ್ಪು ಗೋಡಂಬಿ ತಗೊಂಡಿದೀನಿ, ಮತ್ತೆ 3 ಕಪ್ ಬಿಸಿಯಾಗಿ ಹಾರ್ಸಿರೋ ಹಾಲು, ಚೆನ್ನಾಗಿ ಕಾಯಿಸಿರೋ ಹಾರ್ಸಿರೋ ಹಾಲನ್ನ ನಾನು ತಗೋತಾ ಇದೀನಿ. ತಣ್ಣಗಾದ್ಮೇಲೆ ಹಾಕೋತಾ ಇದೀನಿ. ಬಿಸಿಲೇ ಹಾಕಿದ್ರೆ ನಿಮ್ಗೆ ಮಕಾನ ಸಾಫ್ಟ್ ಆಗ್ಬಿಡುತ್ತೆ, ಮತ್ತೆ ಅದು ಟೇಸ್ಟ್ ಬೇರೆ ಚೇಂಜ್ ಆಗುತ್ತೆ. ಹಾಲು ತಣ್ಣಗಾದ್ಮೇಲೆ ಸೇರಿಸ್ಕೊಳ್ಳಿ. ಅದನ್ನ ಹೆಚ್ಚು ಕಮ್ಮಿ ಒಂದ್ 20 ನಿಮಿಷ ಸೇರಿಸಿ ಹಾಗೆ ಇಟ್ಬಿಡಿ. ನಾನೀಗ ಅದ್ರ ಜೊತೆಗೆ ಒಂದು 7ರಿಂದ 8 ಕೇಸರಿ ದಳಗಳನ್ನ ಸೇರಿಸ್ಕೊತಾ ಇದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗ್ಲಿ ಅಂತ, ತುಂಬಾ ಇಲ್ಲಾಂದ್ರೆ ವೈಟ್ ಆಗ್ಬಿಡುತ್ತಲ್ವಾ, ಹಾಗಾಗಿ ಸ್ವಲ್ಪ ಕಲರ್ ಚೇಂಜ್ ಆಗ್ಲಿ ಅಂತ ಒಂದು 7ರಿಂದ 8 ಕೇಸರಿ ದಳಗಳನ್ನ ಸೇರಿಸ್ಕೊತಾ ಇದೀನಿ. ನಿಮ್ಗೆ ಬೇಡ ಅಂದ್ರೆ ನೀವು ಫುಡ್ ಕಲರ್ ಏನಾರ ಸ್ವಲ್ಪ ಆಡ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನ್ಯಾಚುರಲ್ ಆಗಿದ್ರು ಹಾಗೆ ಚೆನ್ನಾಗಿರುತ್ತೆ. ನಾನು ನೀಟಾಗಿ ಅದನ್ನ ಕಲಸಿ ಇಟ್ಕೊಂತಾ ಇದೀನಿ. ಸಾಫ್ಟ್ ಆಗ್ಬೇಕು. ಒಂದ್ 15ರಿಂದ 20 ನಿಮಿಷ ಅದನ್ನ ಬಿಟ್ಬಿಡಿ, ಸಾಫ್ಟ್ ಆಗುತ್ತೆ. ನಾನಿಲ್ಲಿ ಬಾಳೆಹಣ್ಣು ಮತ್ತೆ ಆಪಲ್ ತಗೊಂಡಿದೀನಿ. ನಿಮ್ಗೆ ಯಾವ ಹಣ್ಣು ಸಿಗುತ್ತೋ ಆ ಹಣ್ಣನ್ನ ತಗೊಳ್ಳಿ. ಮನೇಲಿ ಯಾವ ಹಣ್ಣಿದೆಯೋ ಆ ಹಣ್ಣನ್ನೇ ಉಪಯೋಗಿಸಿ ಮಾಡಿ. ನೋಡಿ ಎಷ್ಟು ಗಟ್ಟಿ ಬಂದಿದೆ. ನಾನು 3 ಕಪ್ ಹಾಲು ಹಾಕಿದೀನಿ. ನಿಮ್ಗೆ ಬೇಕಾದ್ರೆ ಇದನ್ನ ಐಸ್ ಕ್ರೀಮ್ ಟೈಪ್ ಅಲ್ಲೂ ನೀವು ಯೂಸ್ ಮಾಡ್ಬೋದು, ತುಂಬಾ ಚೆನ್ನಾಗಾಗುತ್ತೆ. ನಾನು ಇದಕ್ಕೆ ಇನ್ನೊಂದ್ ಸ್ವಲ್ಪ ಹಾಲನ್ನ ಸೇರಿಸ್ಕೊಂಡು ಅದನ್ನ ತೆಳ್ಳಗ್ ಮಾಡ್ಕೊಂತಾ ಇದೀನಿ. ನೀವು ಇದಕ್ಕೆ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ, ಇಲ್ಲ ಮಾಮೂಲಿ ಆಪಲ್, ನಿಮ್ಗೆ ಯಾವ ಹಣ್ಣು ಬೇಕು, ಗ್ರೇಪ್ಸ್ ಎಲ್ಲ ಆಡ್ ಮಾಡ್ಕೊಳ್ಳಿ. ನನ್ಗೆ ಮನೇಲಿ ಏನಿತ್ತು ಅದನ್ನ ನಾನು ಆಡ್ ಮಾಡ್ಕೊತಾ ಇದ್ದೀನಿ. ಬಾಳೆಹಣ್ಣು ತುಂಬಾ ಹಣ್ಣಾಗ್ಬಿಟ್ಟಿತ್ತು, ಹಾಗಾಗಿ ಅದು ಕಪ್ ಕಾಣಿಸ್ತಾ ಇದೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ತುಂಬಾ ಹಣ್ಣಾಗಿತ್ತಲ್ಲ, ಹಾಳಾಗುತ್ತೆ ಅಂತೇಳಿ ಅದನ್ನೇ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನಾನು ಆಪಲ್ ಮತ್ತೆ ಬನಾನನ ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ನಾನು ಲಾಸ್ಟ್ ಅಲ್ಲಿ ಪೊಮೊಗ್ರಾನೇಟ್ ನ ಸೇರಿಸ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಮಕ್ಳಿಗೂ ತುಂಬಾ, ಈ ಐಸ್ ಕ್ರೀಮ್ ಬದಲು ಈ ಫ್ರೂಟ್ ಕಸ್ಟರ್ಡ್ ನ ಮಾಡ್ಕೊಡಿ. ನಿಮ್ಗೆ ಅದು ಐಸ್ ಕ್ರೀಮ್ ಫೀಲೇ ಬರುತ್ತೆ ಮಕ್ಳಿಗೆ ಬೇಸಿಗೆಗಂತೂ. ನಾನು ಸಿಹಿಗೆ ಲಯನ್ ಡೇಟ್ಸ್ ಸಿರಪ್ ಬರುತ್ತಲ್ಲ, ಅದನ್ನ ಸೇರಿಸ್ಕೊತಾ ಇದ್ದೀನಿ. ಒಂದ್ 2ರಿಂದ 3 ಸ್ಪೂನ್ ಅಷ್ಟು ಸೇರಿಸ್ಕೊತಾ ಇದ್ದೀನಿ. ತುಂಬಾ ಸ್ವೀಟು ಬೇಡ, ಕಸ್ಟರ್ಡ್ ಸ್ವಲ್ಪ ಸಪ್ಪೆ ಇದ್ರೇನೆ ಚಂದ. ಮತ್ತೆ ಹನಿ ಸೇರಿಸ್ಕೊತಾ ಇದ್ದೀನಿ 1 ಸ್ಪೂನ್ ಅಷ್ಟು. ಅದು ಫ್ರಿಡ್ಜ್ ಅಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ಕಲರ್ ಹನಿದು ಯಾಕೋ ಆತರ ಆಗ್ಬಿಟ್ಟಿದೆ, ಅದು ಅಂಗಡಿದಲ್ವಾ, ಹಾಗಾಗಿ ಪ್ಯೂರ್ ಅಂತ ಈಗಂತೂ ಸಿಗಲ್ಲ ನಮ್ಗೆ ಬ್ಯಾಂಗ್ಳೂರಲ್ಲಿ. ಹಾಗಾಗಿ ಅದಕ್ಕೆ ಒಂದ್ ದೊಡ್ಡ ಸ್ಪೂನು ಹನಿನ ಸೇರಿಸ್ಕೊಂಡು ಅದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬಾ ಈಸಿಯಾಗಿ ಕ್ವಿಕ್ ಆಗಿ ಒಂದ್ ಅರ್ಧ ಗಂಟೆಯಲ್ಲಿ ಆರಾಮಾಗಿ ಮುಗಿಸ್ಕೋಬಹುದು. ಲಾಸ್ಟ್ ಅಲ್ಲಿ ನಾನು ಪೊಮೊಗ್ರಾನೇಟ್ ನ ಸೇರಿಸ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಹಣ್ಣು ಬೇಕಾದ್ರೂ ಸೇರಿಸ್ಕೋಬಹುದು. ನೋಡಿ, ಇದು ಯಾವ ರೀತಿ ಆಗ್ಲೇನೆ ಎಷ್ಟು ಗಟ್ಟಿ ಆಗ್ತಾ ಇದೆ. ನಾನು ಹಾಲನ್ನ ಸೇರಿಸ್ಕೊತಾನೆ ಇದ್ದೀನಿ, ಆದ್ರೂ ಅದು ಗಟ್ಟಿ ಆಗ್ತಾ ಹೋಗ್ತಾ ಇದೆ. ನಿಮ್ಗೆ ತುಂಬಾ ಗಟ್ಟಿಯಾಗಿ ಐಸ್ ಕ್ರೀಮ್ ತರ ಬೇಕು ಅಂದ್ರೂ ನೀವು ಆರಾಮಾಗಿ ಉಪಯೋಗಿಸ್ಕೋಬಹುದು. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಜನ ನೋಡ್ತಾ ಇದ್ದೀರಾ, ಪ್ಲೀಸ್ ನೋಡೋರೆಲ್ಲರೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ, ಮತ್ತೆ ಸಿಗ್ತಾ ಇರೋಣ.